ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮಲ್ಲೊಂದು ಗಾದೆ ಮಾತಿದೆ, ಅಂಗೈ ತೋರಿಸಿ ಅವಲಕ್ಷಣ ಅನಿಸ್ಕೊಂಡ್ರು ಅಂತ. ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂಥ ಕೆಲಸ ನೋಡಿದರೆ ಈ ಗಾದೆ ಮಾತು ನನಗೆ ಬಹಳ ನೆನಪಿಗೆ ಬರ್ತಾ ಇರುವಂಥದ್ದು. ಯಾಕೆಂದರೆ ಇದೇ ಸಿದ್ದರಾಮಯ್ಯನವರು ನನ್ನ ಹತ್ರ ಮೊಬೈಲೇ ಇಲ್ಲ, ನನಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸೇ ಮಾಡಲ್ಲ, ನನಗೇನು ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನು ಒಬ್ಬ ಪತ್ರಕರ್ತನಿದ್ರೆ ಹೇಳಿದರು. ಆದರೆ ಈಗ ಅವರು ಟ್ವೀಟ್ಗಳು ಬರೋದು ನೋಡಿದರೆ ಬಹುಶಃ ಇವರು 24/7 ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಅನ್ನುವಂಥ ಭ್ರಮೆ ಉಂಟಾಗತ್ತೆ. ಅವ್ರು ಹೇಳಿದ್ದು ದಿಟ್ಟಾನೂ ಇರಬಹುದು, ಅವ್ರು ಬಳಸ್ತಾ ಇಲ್ಲ ಅನ್ನೋದು. ಆದರೆ ಅವರ ಪರವಾಗಿ ಬಳಸ್ತಾ ಇದ್ದಾರಲ್ಲ, ಅವರು ನಿಜಕ್ಕೂ ಸಿದ್ದರಾಮಯ್ಯನವ್ರಿಗೆ ಕಳಂಕ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಮಸಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಬೀದಿಗೆ ತಂದು ನಿಲ್ಲಿಸುವ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ನಗ್ನಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಏನಾಯಿತು? ಒಂದು ಟ್ವೀಟ್ ಮಾಡ್ತಾರೆ ಬುಧವಾರ ದಿವಸ. ಏನಂತ? ನರೇಂದ್ರ ಮೋದಿ ಅವರು ಗಾಢ ನಿದ್ರೆಯಲ್ಲಿದ್ದಾರೆ. ಈ ಶಬ್ದ ಬಳಸಿದ್ಕೊಂಡು ನಿಮ್ಗೆ ಏನು ನೆನಪಾಗತ್ತೆ ಹೇಳಿ? ಮೊದಲನೇದಾಗಿ ನರೇಂದ್ರ ಮೋದಿ ಅವರು ನಿದ್ದೆ ಮಾಡ್ತಾ ಇರುವಂಥ ಒಂದೇ ಒಂದು ಫೋಟೋ ನಿಮ್ಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಿದ್ದೆ ಅನ್ನುವಂಥ ವಿಚಾರ ಬಂದ ತಕ್ಷಣ ಫಸ್ಟ್ ಮುಖ ಯಾರ್ದಾದ್ರೂ ರಾಜಕಾರಣದಲ್ಲಿ ನಿಮಗೆ ಕಾಣಿಸೋದಾದರೆ ಸಿದ್ದರಾಮಯ್ಯನವ್ರದ್ದು. ಯಾಕಂದರೆ ಕಳೆದ ಟರ್ಮ್ನಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರಿ ಟ್ರೋಲ್ಗೆ ಒಳಗಾದಂಥ ವ್ಯಕ್ತಿ, ಸಮಾರಂಭದಲ್ಲಿಯೇ ಗಾಢ ನಿದ್ರೆಗೆ ಒಳಗಾದಂಥದ್ದು, ಗೊರಕೆ ಹೊಡಿತಾ ಇರುವಂಥದ್ದು, ಅವ್ರನ್ನ ಎಬ್ಬಿಸಿದರೂ ಏಳದೇ ಇದ್ದಂಥದ್ದು, ಇಂಥ ಸಹಸ್ರಾರು ಘಟನೆಗಳು ನಡೆದೋದು ಅವರು ಮುಖ್ಯಮಂತ್ರಿಯಾಗಿದ್ದಾಗ. ಅವ್ರಿಗೆ ಸಿದ್ದರಾಮಯ್ಯ ಇದ್ದದ್ದನ್ನು ನಿದ್ದೆ ರಾಮಯ್ಯ ಅಂತ ಎಲ್ಲರೂ ಟೀಕೆ ಮಾಡಲಿಕ್ಕೆ ಶುರು ಮಾಡಿದರು. ಆ ಮಟ್ಟಿಗೆ ಇವ್ರ ನಿದ್ದೆ ಕುಖ್ಯಾತ ಆಗಿತ್ತು. ಪ್ರಖ್ಯಾತ ಅನ್ನಬಾರ್ದು, ಕುಖ್ಯಾತ ಆಗಿತ್ತು. ಒಬ್ಬ ಮುಖ್ಯಮಂತ್ರಿ ಹಾಡೇ ಹಗಲು ಸಮಾರಂಭಗಳಲ್ಲಿ, ಜನಸಂಪರ್ಕ ಸಭೆಗಳಲ್ಲಿ ಜನರ ಮಧ್ಯೆ ನಿದ್ದೆ ಮಾಡ್ತಾರೆ ಅಂದರೆ ಇದರ ಅರ್ಥ ಏನು? ಯಾವತ್ತೋ ಒಂದು ದಿವಸ ನಿದ್ದೆಗೆಟ್ಟಿದ್ರು, ನಿದ್ದೆ ಮಾಡಿದ್ರು ಅಂದರೆ ಮಾತು ಬೇರೆ ಆಗಿರ್ಬೋದು. ಪಾಪ ಕೆಲಸದ ಬಾಹುಳ್ಯದಲ್ಲಿ, ಕಾರ್ಯಬಾಹುಳ್ಯದಿಂದ ಹೀಗಾಗಿದೆ ಅನ್ಬೋದು. ಪ್ರತಿನಿತ್ಯ ಅದೇ ನಡೀತಾ ಇದ್ದದ್ದು. ಈಗ ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಈ ರೀತಿಯಾದಂಥ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿದ ಮೇಲೆ ಕೆಳಗಡೆ ಫೋಟೋ ಹಾಕ್ತಾರೆ. ಆ ಫೋಟೋಗಳಾದರೂ ನೈಜ ಚಿತ್ರಗಳ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ 4 ಚಿತ್ರಗಳನ್ನು ತಯಾರು ಮಾಡಿ ನರೇಂದ್ರ ಮೋದಿ ಅವ್ರದ್ದು ಅವ್ರು ಗೊರಕೆ ಹೊಡೆಯೋ ಫೋಟೋಗಳನ್ನು ಹಾಕಿದ್ದಾರೆ. ತಾತ್ಪರ್ಯ ಏನು? ಕರ್ನಾಟಕದ ವಿಷಯದಲ್ಲಿ ಅವರು ಮಲತಾಯಿ ಧೋರಣೆಯನ್ನು ಕೈಗೊಂಡಿದ್ದಾರೆ. ಕರ್ನಾಟಕದ ವಿಷಯದಲ್ಲಿ ಅವರು ಪಕ್ಷಪಾತ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಸಲ್ಲಬೇಕಾದಂಥ ನ್ಯಾಯ ಸಲ್ತಾ ಇಲ್ಲ ಅಂತ ಅವ್ರು ಹೇಳಬೇಕಾಗಿದ್ದು. ಆದರೆ ಅದಕ್ಕೆ ಬಳಸಿದ್ದೇನು? ನರೇಂದ್ರ ಮೋದಿ ಅವರು ಗಾಢ ನಿದ್ರೆಯಲ್ಲಿದ್ದಾರೆ ಅಂತ. ಯಾರು ಈ ಟ್ವಿಟರ್ ಹ್ಯಾಂಡಲ್ ನೋಡ್ಕೋತಾರಲ್ಲ, ಅವ್ರದ್ದು ಎಕ್ಸ್ ಅಂತಾರೆ, ಟ್ವಿಟರ್ ಅನ್ನಲ್ಲ, ನೋಡ್ಕೋತಾರಲ್ಲ, ಅವ್ರು ಆಲೋಚನೆ ಮಾಡಬೇಕಾಗಿತ್ತು. ಏನಂತ? ನಾನು ಈ ರೀತಿ ಏನಾದರೂ ನಾನು ಟ್ವೀಟ್ ಮಾಡಿದರೆ ಗಾಢ ನಿದ್ರೆ ಅಂದ ತಕ್ಷಣ ಅದಕ್ಕೆ ಎದುರುಗಡೆ ನಮ್ಗೆ ಸಿಗುವಂಥ ವ್ಯಕ್ತಿನ ಸಿದ್ದರಾಮಯ್ಯನವರು. ಅನ್ವರ್ಥ, ನಿದ್ರೆಗೆ ಅನ್ವರ್ಥವಾಗಿರುವಂಥ ವ್ಯಕ್ತಿಯನ್ನು ತೋರಿಸು ಅಂದರೆ ಕರ್ನಾಟಕದ ಜನ ರಾಜಕಾರಣದಲ್ಲಿ ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರನ್ನ ತೋರಿಸ್ತಾರೆ. ಹಾಗಿರುವಾಗ ಆ ರೀತಿ ಟ್ವೀಟ್ ಮಾಡಿ ಯಾವ ಮಟ್ಟಿಗೆ ಅದು ಟ್ರೋಲ್ ಆಗ್ತಾ ಇದೆ ಅಂದರೆ, ಇವತ್ತು ಸಿದ್ದರಾಮಯ್ಯ ವಿವಿಧ ಭಂಗಗಳಲ್ಲಿ, ವಿವಿಧ ರೀತಿಯಲ್ಲಿ, ವಿವಿಧ ಸಭೆಗಳಲ್ಲಿ ಎಲ್ಲೆಲ್ಲಿ ಮಲಗಿದ್ರು ಅದೆಲ್ಲವೂ ಜಗಜ್ಜಾಹೀರಾಗ್ತಾ ಇದೆ. ಒಂದು ವಿಷಯವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋರು ವಿಚಾರ ಮಾಡಬೇಕು. ಒಬ್ಬ ವ್ಯಕ್ತಿಯ ಮೇಲೆ ನಾವು ಯಾರ ಬಗ್ಗೆ ಆದರೂ ಮಾತನಾಡುವಾಗ ಅಥವಾ ಅವರ ಬಗ್ಗೆ ಟೀಕೆ ಮಾಡುವಾಗ ಯಾವ ರೀತಿಯಲ್ಲಿ ಟೀಕೆ ಮಾಡಬೇಕು ಅನ್ನುವುದನ್ನು ಯಾವತ್ತೂ ಜ್ಞಾಪಕ ಮಾಡ್ಕೋಬೇಕು. ಈ ಟ್ವೀಟ್ ಮಾಡ್ತಾ ಯಾರೋ ಒಬ್ಬರು ಕೆಳಗಡೆ ಅದಕ್ಕೊಂದು ಕಮೆಂಟ್ ಹಾಕಿದ್ದಾರೆ. ಅಂದರೆ ನರೇಂದ್ರ ಮೋದಿ ಏನು ರೈಫಲ್ ಹಿಡ್ಕೊಂಡು, ಪಿಸ್ತೂಲ್ ಹಿಡ್ಕೊಂಡು ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಕ್ಕೆ ಹೋಗಿದ್ನಾ ಅಂತ ಏಕವಚನದಲ್ಲಿ ಮಾತಾಡಿದ್ದು ಇದೇ ಸಿದ್ದರಾಮಯ್ಯ. ಮೋದಿಯವ್ರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದ ವಿಡಿಯೋವನ್ನು ಕೂಡ ಅಲ್ಲಿ ಟ್ಯಾಗ್ ಮಾಡಲಾಗಿದೆ. ನರೇಂದ್ರ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಸಂದರ್ಭದಲ್ಲಿ ಪಿಸ್ತೂಲ್ ತೊಗೊಂಡು ಹೋಗಿದ್ನ ಅಲ್ಲಿಗೆ ಅಂತ, ಯುದ್ಧ ಮಾಡಕ್ಕೆ ಹೋಗಿದ್ನ ಅಂತ ಏಕವಚನದಲ್ಲಿ ಮಾತಾಡಿದ್ದು. ಈಗ ಅದೇ ಸಿದ್ದರಾಮಯ್ಯ ನನ್ನ ವಿರುದ್ಧ ಏಕವಚನದಲ್ಲಿ ಮಾತನಾಡಿದರಂತೆ, ಬಾಯಿ ಬಡ್ಕೋತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಬಗ್ಗೆ. ನೀವು ಇತರರ ಬಗ್ಗೆ ಏಕವಚನದಲ್ಲಿ ಮಾತನಾಡಬಹುದು, ನಿಮ್ಮ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಇದಕ್ಕೆ ದುರಹಂಕಾರ ಅಂತಾರೆ, ಸೌಜನ್ಯ ಮೀರಿದ ವರ್ತನೆ ಅಂತಾರೆ. ಈ ರೀತಿಯಾದಂಥ ಟ್ವೀಟ್ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಮೊದಲು ಕಡಿವಾಣ ಹಾಕಬೇಕು. ಆಮೇಲೆ ಸೌಜನ್ಯ ಏನು ಅಂತ ಸಿದ್ದರಾಮಯ್ಯನವರಿಗೆ ಅವರ ಅಕ್ಕಪಕ್ಕದಲ್ಲಿರೋ ಅವ್ರು ಹೇಳಲಿ ಅಂತ ನಮ್ಮ ಹಾರೈಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.